ನನ್ನ ಹೆಸರು ಭಾಗ್ಯಮ್ಮ ಅಂತೇಳಿ, ರಾಮನಗರ ಅಂಗನವಾಡಿ ನೌಕರರ ಪ್ರಧಾನ ಕಾರ್ಯದರ್ಶಿ. ನಾವು ಇವತ್ತು ಜುಲೈ 10 ಏನು ಅಂಗನವಾಡಿ ನೌಕರರ ಬೇಡಿಕಾ ದಿನ ಇತ್ತು, ಆ ದಿನವನ್ನು ನಾವು ಇವತ್ತು ಕರಾಳ ದಿನ ಅಂತೇಳಿ ಆಚರಿಸ್ತಾ ಇದ್ದೀವಿ. ಯಾಕೆಂದರೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ನಮಗೆ 2018ರಿಂದ ನಮಗೆ ಯಾವುದೇ ಅನುದಾನನ ಬಿಡುಗಡೆ ಮಾಡಿಲ್ಲ. ನಮ್ಮ ಗೌರವಧನವನ್ನು ಕೂಡ ಪರಿಷ್ಕರಣೆ ಮಾಡಲಿಲ್ಲ. ಹಾಗೆ ರಾಜ್ಯ ಸರ್ಕಾರ ತಾವು ಅಧಿಕಾರಕ್ಕೆ ಬರುವ ಮುನ್ನ ಒಂದು ಘೋಷಣೆಯನ್ನು ಮಾಡಿತ್ತು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಹಾಗೂ ಅಂಗನವಾಡಿ ಸಹಾಯಕಿಯರಿಗೆ 10,000 ಹಣನ ನಾವು ಕೊಡ್ತೀವಿ ಅಂತೇಳಿ, ಗೌರವಧನವನ್ನು ಕೊಡ್ತೀವಿ ಅಂತೇಳಿ. ಆದರೆ ಇದುವರೆಗೂ ಅದನ್ನು ಅವರು ಸಂಪೂರ್ಣವಾಗಿ ನಮಗೆ ಪೂರೈಸಿಲ್ಲ. ಮತ್ತು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ LKG UKGನ ಈ ವರ್ಷ 10,000ನ ನಾವು ಅಂಗನವಾಡಿಗಳಲ್ಲೇ ಮಾಡ್ತೀವಿ ಅಂತೇಳಿದರು. ಅದನ್ನು ಕೂಡ ನಮಗೆ ಯಾವುದೇ ಅನುದಾನನ ಬಿಡುಗಡೆ ಮಾಡಿಲ್ಲ ನಮ್ಮ ಇಲಾಖೆಗೆ, ಅದು LKG UKG ಪ್ರಾರಂಭ ಮಾಡಲಿಕ್ಕೆ. ಹಾಗೆ ಇನ್ನು ನಮಗೆ ಸ್ಯಾಲ್ರಿನ ಪ್ರತಿ ಸಾರಿನೂ ನಮಗೆ ಗೌರವಧನ ಅಂತಲೇ ಕೊಡ್ತಾ ಬರ್ತಾ ಇದ್ದಾರೆ. ನಾವು ಪ್ರತಿ ಸಾರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ, ನಮ್ಮನ್ನು ಕಾಯಂ ನೌಕರರು ಅಂತ ಪರಿಗಣಿಸಿ, ಇಲ್ಲ ಅಂದರೆ ಕನಿಷ್ಠ ವೇತನ ನಮಗೆ ಬರೋ ಥರ ನಮ್ಮನ್ನು ಕಾರ್ಮಿಕರು ಅಂತ ಪರಿಗಣಿಸಿ ನಮಗೆ ಕನಿಷ್ಠ ವೇತನವನ್ನು ಕೊಡಿ ಅಂತ. ಅದನ್ನು ಕೂಡ ನಮ್ಮ ಸರ್ಕಾರಗಳು ಜಾರಿ ಮಾಡ್ತಾ ಇಲ್ಲ. ಆಮೇಲೆ ಈಗಾಗಲೇ ನಾವು ಮೊಟ್ಟೆ ಹಣದಲ್ಲಿ ತುಂಬ ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ ಸರ್. ಈಗ ನಮಗೆ ಸರ್ಕಾರ ಕೊಡೋದು ಕೇವಲ ಒಂದು ಮೊಟ್ಟೆಗೆ 10 ರೂಪಾಯಿ ಮಾತ್ರ, 6 ರೂಪಾಯಿ ಮಾತ್ರ. ಅದೇನಿದೆ ಈಗ ನಮಗೆ ಈಗಾಗಲೇ ಆಲ್ರೆಡಿ ಈಗ ಸ್ಥಳೀಯವಾಗಿ ಅದು 10 ರೂಪಾಯಿ ನಡೀತಾ ಇದೆ. ಅದಕ್ಕೆ ನಾವು ಸ್ಥಳೀಯ ಬೆಲೆಗೆ ಏನಿದೆ ಅದರ ಪ್ರಕಾರ ನೀವು ನಮಗೆ ಮೊಟ್ಟೆ ಹಣನ ಬಿಡುಗಡೆ ಮಾಡಬೇಕು. ಇಲ್ಲಾಂದರೆ ನೀವು ಸರ್ಕಾರನೇ ಇಲಾಖೆಯಿಂದನೇ ನಮಗೆ ಮೊಟ್ಟೆನ ಪೂರೈಸಿ ಮಾಡಬೇಕು. ಈಗ ನಾವು ಕಾರ್ಯಕರ್ತರು ತಗೊಳ್ತಾ ಇರೋದು ಬರೀ 12,500 ರೂಪಾಯಿ ಮಾತ್ರ. ಆ 12,500 ರೂಪಾಯಿಲಿ ನಾವು ಮೊಟ್ಟೆನೂ ಖರೀದಿಸಿ ನಮ್ಮ ಸಂಸಾರಗಳನ್ನು ಮೇಂಟೈನ್ ಮಾಡಿ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅದು ಏನು ಪ್ರತಿ ತಿಂಗಳು ರೇಟ್ ಇದೆ, ಆ ರೇಟಿಗೆ ಅನುಗುಣವಾಗಿ ನೀವು ನಮಗೆ ಮೊಟ್ಟೆ ಹಣ್ಣನ್ನು ಬಿಡುಗಡೆ ಮಾಡಬೇಕು. ಮತ್ತು ಗ್ಯಾಸ್ ಬಿಲ್ ಆಗಲಿ, ಮತ್ತು ಇನ್ನೊಂದು ತರಕಾರಿ ಬಿಲ್ಲುಗಳಾಗಲಿ ಯಾವುದೇ ಆ ಸಮಯಕ್ಕೆ ಸರಿಯಾಗಿ ನಮಗೆ ಬಿಡುಗಡೆ ಮಾಡಬೇಕು. ಗೌರವಧನವನ್ನು ಕೂಡ ಪ್ರತಿ ತಿಂಗಳು 5ನೇ ತಾರೀಕು ಒಳಗೆ ನಮಗೆ ಬಿಡುಗಡೆ ಮಾಡಬೇಕು. ಗೌರವಧನ ಅಂತೂ ತುಂಬ ಡಿಲೇ ಮಾಡ್ತಾರೆ, ಒಂದೊಂದು ಸಾರಿ 2 ತಿಂಗಳಾದರೂ ಮಾಡಲ್ಲ, 3 ತಿಂಗಳಾದರೂ ಮಾಡಲ್ಲ. ಹಂಗಾಗಿ ನಮ್ಮ ಕಾರ್ಯಕರ್ತೆಯರು ತುಂಬ ಸಂಕಷ್ಟವನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಅದೇ ದುಡ್ಡಲ್ಲಿ ನಾವು ಇಲ್ಲಿ ಅಂಗನವಾಡಿನೂ ಮೇಂಟೈನ್ ಮಾಡಬೇಕು, ಸ್ವಚ್ಛತೆಗೂ 12,500ನ ನಾವು ಅದೇ 12,500ದಲ್ಲಿ ಉಪಯೋಗಿಸ್ಬೇಕು. ಹಾಗಾಗಿ ನಮಗೆ ತುಂಬಾ ಕಷ್ಟ ಆಗ್ತಿದೆ. ಮತ್ತು ಅಂಗನವಾಡಿಗಳಲ್ಲಿ ಅಡುಗೆ ಮಾಡುವಾಗ ಸರ್ ಬರೀ 50 ಪೈಸೆ ಒಂದು ಫಲಾನುಭವಿಗೆ ಅಂತ ಕೊಟ್ಟಾಗ ಅದು ಏನೇನಕ್ಕೂ ಸಾಲೋದಿಲ್ಲ ಸರ್. ಈಗ ನಾವು ಒಂದು ಮನೆಗಳಲ್ಲಿ ಅಂಗನವಾಡಿ ಅಂತ ಹೋದಾಗ ಮನೆಗಳಲ್ಲಿ ನಾವೇನು ಬಳಸ್ತೀವಿ, ಈಗ ಒಂದು ಚಿತ್ರಾನ್ನ ಅಂತ ಮಾಡಬೇಕಾದ್ರೆ ವಾರದಲ್ಲಿ 2 ದಿವಸ ಚಿತ್ರಾನ್ನ ಮಾಡಬೇಕು, ಈರುಳ್ಳಿ ಬೇಕು, ಟೊಮೊಟೊ ಬೇಕು, ನಿಂಬೆಹಣ್ಣು ಬೇಕು. ಅದು ಯಾವುದೇ ನಮಗೆ ಸರ್ಕಾರ ಬಿಡುಗಡೆನ ಮಾಡ್ತಾ ಇಲ್ಲ ಸರ್. ಅದಕ್ಕೋಸ್ಕರ ನಮಗೆ ಅವ್ರು ಕೊಡೋ 50 ಪೈಸೆ ಏನನ್ನಕ್ಕೂ ಸಾಲಲ್ಲ. ಆ 50 ಪೈಸೆ ಏನಿದೆ ಅದನ್ನು ಜಾಸ್ತಿ